ನಮಸ್ಕಾರ, ನನ್ನ ಹೆಸರು ಮಹೇಶ್ ಅರಳಿ. ಬೆಂಗಳೂರಿನ HSR ಲೇಔಟಲ್ಲಿ ನಮ್ಮ ಕಂಪನಿಯ ಹೊಸದಾದ ಆಫ್ಲೈನ್ ಟ್ರೈನಿಂಗ್ ಸೆಂಟರು ಅಲ್ಗೋರಿದಮ್ಸ್ಗೆ ನಿಮಗೆಲ್ಲ ಸ್ವಾಗತ. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಸುಮಾರು ಕಾಲೇಜ್ಗಳಲ್ಲಿ ಅವರು ಗ್ರ್ಯಾಜುಯೇಟ್ ಆದಮೇಲೆ ಅವರಲ್ಲಿರುವ ಸ್ಕಿಲ್ಸು ಮತ್ತು ಇಂಡಸ್ಟ್ರಿ ಎಕ್ಸ್ಪೆಕ್ಟ್ ಮಾಡೋ ಸ್ಕಿಲ್ಸ್ಗೆ ಒಂದು ಗ್ಯಾಪನ್ನು ನಾವು ನೋಡಿದ್ವಿ. ಆ ಗ್ಯಾಪ್ ಇರೋದ್ರಿಂದ ಸುಮಾರು ಜನ ನಮ್ಮ ಕರ್ನಾಟಕದಲ್ಲಿರುವಂಥ ಯೂತ್ಗೆ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ. ಒಂದು ಕಡೆ ಕಂಪ್ನಿಗಳು ಹುಡುಕ್ತಾ ಇದ್ದಾರೆ ಒಳ್ಳೆ ಇಂಜಿನಿಯರ್ಸನ್ನು, ಅವ್ರಿಗೆ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ನೋಡಿದ್ರೆ ನೂರಾರು ಅಲ್ಲ ಸಾವಿರಾರು ಲಕ್ಷಾಂತರ ಯುವತಿಯರು ನಮ್ಮ ದೇಶದಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಥವಾ MCA ಓದಿದ ಮೇಲೆ ಕೆಲಸಕ್ಕೋಸ್ಕರ ಪರದಾಡ್ತಾ ಇದ್ದಾರೆ. ಈ ಒಂದು ಗ್ಯಾಪನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ಮತ್ತು ಕೆಲವೊಂದು ಸ್ನೇಹಿತರು ಕಳೆದ 2 ವರ್ಷಗಳಿಂದ ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ರಿಸರ್ಚು, ಎಕ್ಸ್ಪೆರಿಮೆಂಟು, ಪೈಲಟ್ಸು, ಆನ್ಲೈನು, ಆಫ್ಲೈನು ವೇರಿಯಸ್ ಪ್ರೋಗ್ರಾಮ್ಸನ್ನು ಮಾಡಿ ನಮ್ಮ ಎಲ್ಲ ನಾಲೆಡ್ಜನ್ನು, ನಮ್ಮ ಎಲ್ಲ ಅಂಡರ್ಸ್ಟ್ಯಾಂಡಿಂಗನ್ನು ಧಾರೆ ಎರೆದು ರೂಪಿಸಿರುವಂಥ ಸೆಂಟರ್ ಇದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸೆಂಟರ್ ನಮಗೆ ನೀವು ಯಾವ ರೀತಿ ಕ್ಲಾಸ್ ರೂಮ್ ಇರುತ್ತೆ ಆ ರೀತಿ ಇಲ್ಲ. ಇಲ್ಲಿ ಈ ನಮ್ಮ ಸೆಂಟರನ್ನು ಒಂದು IT ಕಂಪನಿಯ ಸೆಟಪ್ ಯಾವ ರೀತಿ ಇರುತ್ತೋ ಆ ರೀತಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಕ್ಲಾಸ್ ರೂಮಲ್ಲಿ ಡಿಜಿಟಲ್ ಬೋರ್ಡ್ ಇರುತ್ತೆ, ಅದೇ ರೀತಿಯಾಗಿ ಮಲ್ಟಿಪಲ್ ಡಿಸ್ಪ್ಲೇಸ್ ಇರುತ್ತೆ. ಯಾಕಂದರೆ ನಾವಿಲ್ಲಿ ಕಲಿಸ್ತಾ ಇರೋದು ಸಾಫ್ಟ್ವೇರ್ ಡೆವಲಪ್ಮೆಂಟು, ಸ್ವಲ್ಪ ಕಲಿಸ್ತಾ ಇರೋದು ಕೋಡಿಂಗು. ಆ ಕೋಡ್ ಬರೆದಂಥ ಕೋಡನ್ನು ಅವ್ರಿಗೆ ಎಷ್ಟೇ ಹಿಂದೆ ಕೂತರೂ ಸಹಿತ ನೋಡಬೇಕಾಗತ್ತೆ. ಅದಾದಮೇಲೆ ಮುಖ್ಯವಾಗಿ ನಾವಿಲ್ಲಿರುವಂಥ ಡೆಸ್ಕ್ ಸೆಟಪ್ಪನ್ನು ಒಂದು IT ಕಂಪ್ನಿ ಥರ ಮಾಡಿದ್ದೀವಿ. ಯಾಕಂದರೆ ಪ್ರತಿಯೊಂದು ವಿದ್ಯಾರ್ಥಿ ಇಲ್ಲಿ ಸುಮಾರು ಕಡೆ ಏನಾಗುತ್ತೆ, ಕಾಲೇಜ್ ಇರ್ಬೋದು ಅಥವಾ ಬೇರೆ ಕಡೆ ಟ್ರೈನಿಂಗ್ ಸೆಂಟರ್ಗಳಲ್ಲಿ 60-70% ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ ಎಷ್ಟೋ ಸರಿ ಮನೆಗೆ ಹೋಗಿ ಮಾಡಿ ಅಂತಾರೆ. ಅಥವಾ ಆ ಕ್ಲಾಸ್ ರೂಮ್ಗಳಲ್ಲಿ ಲ್ಯಾಪ್ಟಾಪನ್ನು ತೊಗೊಂಡೋಗಿ ಕೂಡುವಂಥ ಅವಕಾಶಗಳೇ ಇರಲ್ಲ. ಆದರೆ ನಾವು ಇದನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಥಿಯರಿ ಒಂದು 20-30% ಇರುತ್ತೆ, ಆದರೆ ಹ್ಯಾಂಡ್ಸ್ ಆನ್ ಕೋಡಿಂಗು, ಹ್ಯಾಂಡ್ಸ್ ಆನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ. ಆ ರೀತಿ ಸೆಟಪ್ಗೆ ನಿಮಗೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಪ್ರತಿಯೊಂದು ವಿದ್ಯಾರ್ಥಿಗೆ ನಾವು ಹೋಗ್ಬಿಟ್ಟು ಅವ್ರ ಲ್ಯಾಪ್ಟಾಪಲ್ಲಿ ಏನು ಕೋಡ್ ಮಾಡ್ತಿದ್ದಾರೆ, ಅಲ್ಲಿ ಎಲ್ಲಿ ಸ್ಟಕ್ ಆಗಿದ್ದಾರೆ, ಅವ್ರ ಕೋಡ್ ಯಾಕೆ ವರ್ಕ್ ಆಗ್ತಾ ಇಲ್ಲ, ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಾವು ಹೇಳಬೇಕಾಗತ್ತೆ. ಅದರ ಜೊತೆಗೆ ಈ ರೀತಿ ಪ್ರತಿಯೊಂದು ಟೇಬಲಲ್ಲಿ ಆ್ಯಸ್ ಅ ಟೀಮ್ ಸಾಫ್ಟ್ವೇರನ್ನು ಡೆವಲಪ್ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಿರ್ಬೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಒಂದು ಟೀಮ್ ವರ್ಕ್. ಅದು ಬರೀ ಒಂದೇ ಡೆಸ್ಕ್ ಮೇಲೆ ಕೂತ್ಬಿಟ್ಟು ಮಾಡೋವಂಥ ಕೆಲಸ ಅಲ್ಲ. ಒಂದು ಒಳ್ಳೆ ಸಾಫ್ಟ್ವೇರು ನೀವು ನಿಜವಾಗ್ಲೂ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನ ಯೂಸ್ ಮಾಡಬೇಕು ಅಂದರೆ ಒಂದು ಟೀಮ್ ಇರುತ್ತೆ. ಡೇಟಾಬೇಸ್ ಬೇರೆದವ್ರು ವರ್ಕ್ ಮಾಡ್ತಿರ್ತಾರೆ, ಬ್ಯಾಕ್ ಎಂಡ್ ಬೇರೆದವ್ರು ಮಾಡ್ತಿರ್ತಾರೆ, AI ಮೇಲೆ ಬೇರೆ ಒಬ್ಬರು ವರ್ಕ್ ಮಾಡ್ತಿರ್ತಾರೆ. ಅಟ್ಲೀಸ್ಟ್ 5-10 ಜನ ಇರುವಂಥ ಟೀಮ್ ಬೇಕಾಗುತ್ತೆ. ನಾವಿಲ್ಲಿ ಆ ಅನುಭವ ಮತ್ತು ಆ ಎಕ್ಸ್ಪೀರಿಯನ್ಸನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಆ ಸ್ಕಿಲ್ ಅದರ ಜೊತೆಗೆ ಒಂದು ಟೇಬಲಲ್ಲಿರುವಂಥ ಒಂದು ಟೀಮು ಅವರು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ. ಅದೇ ರೀತಿ ಪ್ರತಿಯೊಂದು ಈ ಟೇಬಲ್ಗಳಲ್ಲಿರುವಂಥ ಟೀಮ್ಗಳನ್ನು ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಮಲ್ಟಿಪಲ್ ಈ ಥರ ಟೀಮ್ಸ್ ಇದೆ. ಟೋಟಲ್ ಈ ನಮ್ಮ ಸೆಂಟ್ರಲ್ಲಿ ಅಟ್ ಎ ಟೈಮ್ ನಾವು 55 ಜನರನ್ನು ಟ್ರೈನ್ ಮಾಡ್ಬೋದು. ಆ ಪ್ರತಿಯೊಂದು ತಂಡ ಏನು ಮಾಡುತ್ತೆ, ಒಂದು ಫುಲ್ ಸಾಫ್ಟ್ವೇರನ್ನು ರೆಡಿ ಮಾಡುತ್ತೆ. ಆ ಮೊದಲನೇ ಮಂತಿಂದ ಬೇಸಿಕ್ಸಿಂದ ಕಲ್ಕೊಂಡು ಹಂತವಾಗಿ ಡೇಟಾಬೇಸ್ ಯಾವ ರೀತಿ ಮಾಡಬೇಕು, APIs ಯಾವ ರೀತಿ ಮಾಡಬೇಕು, ಫ್ರಂಟ್ ಎಂಡ್ ಯಾವ ರೀತಿ ಮಾಡಬೇಕು, AI ಯಾವ ರೀತಿ ಬಳಸ್ಬೋದು, ಡೇಟಾ ಅನಲೈಟಿಕ್ಸ್ ಯಾವ ರೀತಿ ಮಾಡ್ಬೋದು, ಬರೆದಂಥ ಸಾಫ್ಟ್ವೇರನ್ನು ನಾವು ಕ್ಲೌಡ್ಗೆ ಹೋಗ್ಬಿಟ್ಟು ಹೆಂಗೆ ಡಿಪ್ಲಾಯ್ ಮಾಡ್ಬೋದು, ಅದನ್ನು ಹೆಂಗೆ ಪ್ರೊಡಕ್ಷನ್ಗೆ ಹಾಗೆ ಡಿಪ್ಲಾಯ್ ಮಾಡ್ಬೋದು ಅಂತ ಹೇಳಿಕೊಟ್ಟು ಪ್ರತಿಯೊಂದು ಇಲ್ಲಿರುವಂಥ ಪ್ರತಿಯೊಂದು ತಂಡ ಅವ್ರು ಮಾಡಿರೋ ಸಾಫ್ಟ್ವೇರನ್ನು ಗಿಟ್ಹಬ್ಬಲ್ಲಿ ಚೆಕ್-ಇನ್ ಮಾಡಿ ಕ್ಲೌಡಲ್ಲಿ ಡಿಪ್ಲಾಯ್ ಮಾಡಿ ಅದನ್ನು ಅವ್ರು ರಿಸ್ಯೂಮೇಗೆ ಹಾಕ್ಬೋದು. ಅದ್ರ ಜೊತೆಗೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ, ನಾನು ನಿಜವಾದ ಕಂಪ್ನಿಯಲ್ಲಿ 6 ತಿಂಗಳು ವರ್ಕ್ ಮಾಡಿದ್ದೀನಿ, ನಾನು ನಿಜವಾದೊಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ನಾನು ಮಾಡಿರೋ ಪ್ರಾಜೆಕ್ಟ್ ಈಗ ರನ್ ಆಗ್ತಿದೆ ಪ್ರೊಡಕ್ಷನಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಈ ಸುಮಾರು ಸ್ಟೂಡೆಂಟ್ಸ್ ಈಗ ಇಲ್ಲಿ ಕೂತಿರ್ತಾರೆ ಹಿಂದೆ. ಎಷ್ಟೋ ಕಡೆ ಕ್ಲಾಸಲ್ಲಿ ಅಲ್ಲಿ ಮುಂದೆ ಬೋರ್ಡಲ್ಲಿ ತೋರಿಸ್ತಾ ಇರೋ ಸೋರ್ಸ್ ಕೋಡ್ ಅಥವಾ ಪ್ರೋಗ್ರಾಮೇ ಅವ್ರ ಕಣ್ಣಿಗೆ ಕಾಣಲ್ಲ. ಅದರಿಂದ ಇಲ್ಲಿ ಮಲ್ಟಿಪಲ್ ಡಿಸ್ಪ್ಲೇಸ್ ಇರುತ್ತೆ. ಆವಾಗ ಅವ್ರು ಎಲ್ಲೇ ಕೂತಿದ್ರು ಸಹಿತ ಅಲ್ಲಿ ತೋರಿಸ್ತಾ ಇರುವಂಥ ಕೋಡ್ ಅವ್ರಿಗೆ ನೀಟಾಗಿ ಕಾಣುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಡೈಲಿ ಸ್ಟ್ಯಾಂಡಪ್ ಮೀಟಿಂಗು, ಪ್ಲ್ಯಾನಿಂಗ್ ಎಕ್ಸಸೈಸು, ಕೊಲ್ಯಾಬ್ರೇಷನ್ಸು, ಯಾವ ರೀತಿ ಆ ಸಾಫ್ಟ್ವೇರನ್ನು ಡಿವೈಡ್ ಮಾಡಿ ವರ್ಕನ್ನು ಬೇರೆದವ್ರಿಗೆ ಅಸೈನ್ ಮಾಡ್ತೀವಿ, ಅವ್ರ ಸ್ಟೇಟಸ್ ಅವ್ರು ಯಾವ ರೀತಿ ಹೇಳ್ತಾರೆ, ಟೆಕ್ನಿಕಲ್ ಡಿಸ್ಕಷನ್ಸ್ ಯಾವ ರೀತಿ ಮಾಡ್ತಾರೆ, ಬ್ರೈನ್ ಸ್ಟಾರ್ಮಿಂಗ್ ಯಾವ ರೀತಿ ಮಾಡ್ತಾರೆ, ಅದ್ರದ್ದು ಎಲ್ಲ ಒಂದು ಪ್ರಾಕ್ಟಿಕಲ್ ಅನುಭವ ಇಲ್ಲಿ ಸಿಗುತ್ತೆ. ಒಂದು
ಗ್ರ್ಯಾಜುಯೇಟು ಕಂಪ್ನಿಗೆ ರೆಡಿ ಆಗಿರುವಂಥ ಇಂಜಿನಿಯರ್ ಆಗಬೇಕಾದ್ರೆ ಅದರದ್ದೊಂದು ಜರ್ನಿ ಇದೆ. ಆ ಜರ್ನಿಯನ್ನು ಇಲ್ಲಿ ನಾವು ಈ ನಮ್ಮ ಎನ್ವಿರಾನ್ಮೆಂಟಲ್ಲಿ ಕೊಡ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ಜನ ಮೆಂಟರ್ಸ್ ಬೇಕಾಗ್ತಾರೆ. ಇದಕ್ಕೆ ಇದ್ರದ್ದೇ ಆದಂಥ ಈ ರೀತಿಯಾದಂಥ ಒಂದು ಆಫೀಸ್ ಸ್ಪೇಸ್ ಬೇಕಾಗುತ್ತೆ. ಮತ್ತು ನಾವು ಇದನ್ನು ಮಾಡ್ತಾ ಇರೋದು ನಮ್ಮ ಸಿಲಿಕಾನ್ ವ್ಯಾಲಿ ಬೆಂಗಳೂರದ್ದು ಸ್ಟಾರ್ಟಪ್ಪದ್ದು ಒಂದು ಹಬ್ ಏನಿದೆ ಅದು HSR ಲೇಔಟಲ್ಲಿದೆ. ಆ HSR ಲೇಔಟದ ಹಬ್ಬದ ಮಧ್ಯದಲ್ಲಿ ಸೆಂಟರ್ ಮಾಡಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಟ್ರೈನ್ ಆಗುವಂಥ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿರುವಂಥ ಸ್ಟಾರ್ಟಪ್ಗಳ ಕಂಪ್ನಿಗಳಿಗೆ ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್ ಆಗಿ ನಾವು ರೆಫರ್ ಮಾಡಿ ಅವ್ರನ್ನ ಪ್ಲೇಸ್ ಮಾಡುವಂಥ ಒಂದು ಗುರಿ ಹೊಂದಿದ್ದೀವಿ. ಈ ಸೆಂಟ್ರಿಗೆ ಬನ್ನಿ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಗೆ ಇಲ್ಲಿ ಯಾವುದೋ ಕಾರಣದಿಂದ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಪೇರೆಂಟ್ಸ್ಗೆ ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ಯೂಟ್ಯೂಬ್ ವಿಡಿಯೋ ತೋರಿಸಿ ಅವ್ರಿಗೆ ಸಂಪೂರ್ಣವಾಗಿ ಸೆಂಟರ್ನ ನೋಡ್ಬೋದು. ನಮ್ಮ ಅಪ್ರೋಚ್ ಅವ್ರಿಗೆ ಗೊತ್ತಾಗುತ್ತೆ. ಈ ವಿಡಿಯೋವನ್ನು ಆದಷ್ಟು ಜನರ ಜೊತೆ ಹಂಚಿಕೊಳ್ಳಿ, ಸುಮಾರು ಜನರಿಗೆ ಶೇರ್ ಮಾಡಿ. ಯು ನೆವರ್ ನೋ ದಟ್ ನೀವು ಕಳಿಸಿರುವಂಥ ಒಂದು ಲಿಂಕಿಂದ ಯಾರೋ ಬಂದು ಇಲ್ಲಿ ಜಾಯಿನ್ ಆಗಿ ಟ್ರೈನ್ ಆಗಿ ಅವ್ರ ಪ್ಲೇಸ್ ಆದರೆ ಅವ್ರ ಜೀವನನೇ ಬದಲಾಗ್ಬೋದು. ಈ ರೀತಿಯಾದಂಥ ಒಂದು ಕಾರ್ಪೊರೇಟ್ ಸೆಟಪ್ ಇಲ್ಲಿದೆ. ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಇಂಟರ್ವ್ಯೂ, ಫೇಸ್ ಟು ಫೇಸ್ ಇಂಟರ್ವ್ಯೂವನ್ನು ಯಾವ ರೀತಿ ತಗೊಳ್ತಾರೆ, ಅಲ್ಲಿ ಯಾವ ರೀತಿ ಅವರು ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀವಿ. ಇಲ್ಲಿ ಒಂದು ಸ್ಟೇಟ್ ಆಫ್ ದ ಆರ್ಟ್ ಪಾಡ್ಕಾಸ್ಟ್ ಸ್ಟುಡಿಯೋ ಮಾಡಿದ್ದೀವಿ. ಯಾಕಂದರೆ ಇಂಡಸ್ಟ್ರಿಯಲ್ಲಿರುವಂಥ ಟಾಪ್ ಲೀಡರ್ಸನ್ನು ಕರೆದು ಅವ್ರ ಕ್ಯಾರಿಯರ್ ಜರ್ನಿ ಏನಿದೆ, ಅವರು ಯಾವ ರೀತಿ ಅವ್ರ ಕ್ಯಾರಿಯರಲ್ಲಿ ಗ್ರೋ ಆದರು, ಅವರಿಂದ ನಮ್ಗೆ ಏನು ಅಡ್ವೈಸ್ ಸಿಗುತ್ತೆ, ಅದಾದಮೇಲೆ ಕರೆಂಟ್ಲಿ ಇಂಡಸ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಇಂಡಸ್ಟ್ರಿಯಲ್ ಟ್ರೆಂಡ್ಸ್ ಏನಿದೆ, ಇಂಡಸ್ಟ್ರಿಯಲ್ ಬದಲಾವಣೆ ಏನಾಗುತ್ತಿದೆ ಅಂತ ಹೇಳಿ ಈ ರೀತಿ ಬಹಳಷ್ಟು ಬೇರೆ ಬೇರೆ ಟಾಪ್ ಕಂಪ್ನಿಗಳಲ್ಲಿರುವಂಥ ಟಾಪ್ ಇಂಜಿನಿಯರ್ಸ್ಗಳನ್ನು ಕರೆದು ಅವ್ರ ಜೊತೆಗೆ ಪಾಡ್ಕಾಸ್ಟ್ ಮಾಡ್ತೀವಿ. ಇದರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ಈ ಎಲ್ಲ ಮಾಹಿತಿನೂ ದೊರಕುತ್ತೆ. ಸುಮಾರು ಕಡೆ ನಾವು ಅಬ್ಸರ್ವ್ ಮಾಡೋದು, ಎಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪರ್ಟಿಕ್ಯುಲರ್ ಒಂದು ಫ್ರೇಮ್ವರ್ಕಲ್ಲಿ ಅಥವಾ ಒಂದು ಟೆಕ್ನಾಲಜಿ ಸ್ಟ್ಯಾಕಲ್ಲಿ ಮಾಡಿರ್ತಾರೆ. ಬಟ್ IT ಇಂಡಸ್ಟ್ರಿ ಇಷ್ಟು ರ್ಯಾಪಿಡಾಗಿ ಚೇಂಜ್ ಆಗುತ್ತೆ ಅಂದರೆ ಕೆಲವೇ ವರ್ಷಗಳಲ್ಲಿ ಅದು ಟೆಕ್ನಾಲಜಿ ಹೋಗ್ಬಿಡುತ್ತೆ. ಆ ಟೂಲ್ ಯೂಸ್ ಮಾಡೋದು ಸ್ಟಾಪ್ ಮಾಡಿಬಿಡ್ತಾರೆ. ಆವಾಗ ಆ ಟೆಕ್ನಾಲಜಿ ಅಥವಾ ಟೂಲ್ ಮೇಲೆ ಕೆಲಸ ಮಾಡಿರೋರು ಏನಾಗ್ತಾರೆ, ಆ ಕೆಲಸ ಕಳ್ಕೊತಾರೆ. ಇದನ್ನೆಲ್ಲ ನಾವು ಮನಗಂಡು ಏನು ಅನ್ಕೊಂಡ್ವಿ ಅಂದರೆ, ಈ ರೀತಿ ಮಾಡೋದಕ್ಕಿಂತ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೋರ್ ಸ್ಕಿಲ್ಸು, ಬೇಸಿಕ್ಸು, ಡೇಟಾ ಸ್ಟ್ರಕ್ಚರ್ಸು, ಯಾವುದೇ ರೀತಿಯಾದಂಥ ಒಂದು ಫ್ರೇಮ್ವರ್ಕ್ ಹೆಂಗೆ ಮಾಸ್ಟ್ರಿ ಮಾಡ್ಕೋಬೇಕು, ಹೆಂಗೆ ಕಲಿಬೇಕು ಅಂತ ಕಲಿಸ್ಕೊಟ್ರೆ ಅವ್ರನ್ನ ನಾವೊಂದು ಲಾಂಗ್ ಟರ್ಮ್ ಸಕ್ಸಸ್ಫುಲ್ ಕ್ಯಾರಿಯರ್ಗೆ ಪ್ರಿಪೇರ್ ಮಾಡ್ದಂಗೆ ಆಗುತ್ತೆ. ದ್ಯಾಟ್ ಈಸ್ ವೈ ವಿ ಆರ್ ಟೇಕಿಂಗ್ ಅ ಡಿಫ್ರೆಂಟ್ ಅಪ್ರೋಚ್. ವಿ ಆರ್ ನಾಟ್ ಟೆಲ್ಲಿಂಗ್ ವಿ ವಿಲ್ ಟೀಚ್ ಯು ದಿಸ್ ಫ್ರೇಮ್ವರ್ಕ್, ಅಥವಾ ನಾನು ನಿಮಗೆ ಕ್ಲೌಡ್ ಕಳಿಸ್ಕೊಡ್ತೀವಿ, ಅಥವಾ ನಾವು ನಿಮ್ಗೆ ಡೆವಾಪ್ಸ್ ಕಲಿಸ್ಕೊಡ್ತೀವಿ ಅಂತ ಒಂದು ಟೂಲ್ ಓರಿಯೆಂಟೆಡ್ ಆಗಿ ನಾವು ಹೇಳ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಮೇಕ್ ಯು ಅ good software engineer, because if you are a good software engineer who are generally hired by the product companies, ಆ ರೀತಿ ಆದರೆ ಇಂಡಸ್ಟ್ರಿ ಯಾವುದೇ ರೀತಿಯಂಥ ಬದಲಾವಣೆ ಬಂದರೂ ಸಹಿತ ನೀವು ಅದನ್ನು ಅಡಾಪ್ಟ್ ಮಾಡಿಕೊಂಡು ಗ್ರೋ ಆಗುವಂಥ ಸ್ಕಿಲ್ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಇದರ ಜೊತೆಗೆ ನಾವು ಇನ್ನೊಂದು ಗ್ಯಾಪ್ ಅಬ್ಸರ್ವ್ ಮಾಡಿದ್ವಿ. ಮೆನಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ DSA ಇನ್ನೂ ಹೇಳ್ಕೊಡ್ತಾ ಇಲ್ಲ. ಆದರೆ ಇಂಡಸ್ಟ್ರಿ ಶಿಫ್ಟ್ ಆಗ್ತಾ ಇದೆ. ಯಾಕಂದರೆ ಈವನ್ ಸರ್ವಿಸ್ ಇಂಡಸ್ಟ್ರಿ ಸಹಿತ ಈಗ ಕೋಡಿಂಗ್ ಕ್ವಶನ್ಸಲ್ಲಿ DSA ಕೇಳಕ್ಕೆ ಶುರು ಮಾಡಿಬಿಟ್ಟಿದೆ. ಯಾಕಂದರೆ ಆ ರೀತಿಯಾದಂಥ ಒಂದು ಡೆಪ್ತ್ ಇರೋ ಇಂಜಿನಿಯರ್ಸು, ನೀವು ಅವ್ರನ್ನ ಒಬ್ಬರನ್ನ ಹೈರ್ ಮಾಡಿದ್ರೆ ವಿತ್ ಜನ್ AI ಹೆಲ್ಪ್ ಅವರು 5 ಜನ ಮಾಡುವಷ್ಟು ಕೆಲಸ ಮಾಡುವಂಥ ಒಂದು ಸಂದರ್ಭ ಈಗ ಬಂದ್ಬಿಟ್ಟಿದೆ. ಹೀಗಾಗಿ ಪ್ರತಿಯೊಂದು ಕಂಪ್ನಿಗಳಲ್ಲಿ ಈಗ ಕೋಡಿಂಗ್ ರೌಂಡ್ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ DSA ಕೇಳುವಂಥ ಒಂದು ಸಂದರ್ಭ ಬಂದಿದೆ. ಇದ್ರಿಗೋಸ್ಕರ ಪರ್ಟಿಕ್ಯುಲರ್ಲಿ ನಮ್ಮ ಟ್ರೈನಿಂಗಲ್ಲಿ DSA ಇಸ್ ಗೋಯಿಂಗ್ ಟು ಬಿ ದ ವೆರಿ ಕೋರ್ ಪಾರ್ಟ್ ಆಫ್ ಅವರ್ ಟ್ರೈನಿಂಗ್ ಆ್ಯಂಡ್ ಪ್ರಿಪರೇಷನ್ ಫಾರ್ ದ ಇಂಟರ್ವ್ಯೂಸ್.